ಆವಾಜ್ ಮಾಡ್ತಾ ಇರ್ತದಂತ ಅದಕ್ಕೇನೋ ಅನಿಸೆ ಕ್ರಿಕೆಟ್ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಇದು ಎಲ್ಲರಿಗೂ ಹುಚ್ಚಳಿಸಿಬಿಟ್ಟದ. ಅದರಲ್ಲೂ ಇಂಡಿಯಾದಲ್ಲಂತೂ ಥರ್ಡ್ ವರ್ಲ್ಡ್ ಕಂಟ್ರಿಯಲ್ಲಿ ವಿಶೇಷವಾಗಿ ಉದ್ಯೋಗ ಕಡಿಮೆ ಅಂದ್ರೂ ಇದು ನೋಡುವಂಥದ್ದು 5 ದಿನ ಇದ್ದಾಗ ನೋಡ್ತಾ ಇದ್ರು ನಮ್ಮ ಜನ. 5 ದಿನ ಸ್ಟೇಡಿಯಮಲ್ಲಿ ಕೊಡ್ತಾಯಿದ್ರು. ಯಾವಾಗ 1 ಡೇ ಬಂತು, 20 ಬಂತು, ಇನ್ನೂ ಹೆಚ್ಚಾಗಿ ಬಿಟ್ಟಿರ್ತಾರೆ. ಲಕ್ಷ ಜನ ಕೂಡುತ್ತಿರ್ತಾರೆ. ನೋಡೋರು ಮೊದಲು ರೇಡಿಯೋ ಕೇಳ್ತಾಯಿದ್ರು. ಈಗಂತ ಎಲ್ಲರಿಗೂ ಬಂದ ಟಿ ವಿ ಒಂದು ಕೂತ್ಕೊಂಡು ಆಟನ ನೋಡ್ತಾ ಇರ್ತಾರೆ. ಊಟ ಬಿಟ್ಟಾದರೂ ಆಟ ನೋಡ್ತಾ ಇದ್ದಾರೆ, ಉದ್ಯೋಗ ಬಿಟ್ಟಾದರೂ ನೋಡ್ತಾ ಇರ್ತಾರೆ. ಇದು ಹುಚ್ಚೋಯ್ತರು. ಅದರಲ್ಲೂ IPL ಬಂದ ಮೇಲಂತೂ ನಮ್ಮ ಭಾರತೀಯರ ಆಟದಲ್ಲಿ ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಕಾರಣ ಇವತ್ತು ವೆಸ್ಟ್ ಇಂಡೀಸ್ ಅಂತ ಟೀಮನ್ನು, ಆಸ್ಟ್ರೇಲಿಯಾ ಅಂತ ಟೀಮನ್ನು ಸೋಲಿಸುವಷ್ಟು ಮಟ್ಟಿಗೆ, ವರ್ಲ್ಡ್ ಕಪ್ ಗೆಲ್ಲುವಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಏನೋ ಆಗಲಿ ಇವತ್ತಿನ ಮ್ಯಾಚ್ ಮಾತ್ರ ಇದು ಭಾರತೀಯ ಆಟಗಾರರು ಮಾತ್ರ ಭಾಳಷ್ಟು ಇಂಪ್ರೂವ್ಮೆಂಟ್ ಅದ. ಅದೇ ಕಾಲಕ್ಕೆ ವೆಸ್ಟರ್ನ್ ಕಂಟ್ರಿಗಳಲ್ಲೂ ಆದರೆ ಉಳಿದ ದೇಶಗಳನ್ನು ಮೀರೋದು ಕಾರಣ ಏನಪ್ಪ ಅಂದರೆ ಹೆಚ್ಚು ಇಲ್ಲಿ ಕ್ರಿಕೆಟ್ IPL ಭಾಳಷ್ಟು ಆಗಿದ್ದರಿಂದಾಗಿ ಕ್ರಿಕೆಟು ಇಂಪ್ರೂವ್ ಆಗ್ಯದ. ಅದೇ ಕಾಲಕ್ಕೆ ಜೂಜಾಟು ಇಂಪ್ರೂವ್ ಆಗ್ಯದ. ಅದೇ ಕಾಲಕ್ಕೆ ಖಾಲಿದ್ದಂಥ ಯುವ ಮನಸ್ಸುಗಳು ಈ ಒಂದು ಬೆಟ್ಟಿಂಗ್ದಲ್ಲಿ ಬಿದ್ದ ತಮ್ಮ ಜೀವನ ಕಳ್ಕೊಳ್ಳುವಂಥದ್ದು ಆಗ್ಯದ. ಒಟ್ಟಾರೆ ಕ್ರಿಕೆಟಿನ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲ ಆಗಿದಾವೆ. ಏನೋ ಆಗಲಿ ಇದು ಆಟ ಎಲ್ಲರೂ ಮೆಚ್ಕೊಳ್ತಾ ಇದ್ದಾರೆ. ಆದಷ್ಟು ಇದರಿಂದ ಬೆಟ್ಟಿಂಗ್ ಒಂದು ದೂರ ಹೋಯ್ತಂದರೆ ಇದಷ್ಟು ಸುಂದರವಾದ ಆಟ ಮತ್ತೊಂದಿಲ್ಲ. ಜೊತೆಗೆ ಇನ್ನೊಂದು 10 ಓವರ್ದು ಸಚಿನ್ ಅವರು ಸಜೆಷನ್ ಮಾಡಿದಂಥದ್ದು ಭಾಳ ಅದ್ಭುತ ಅದ. ಇನ್ನೂ ಇದಕ್ಕಿಂತಲೂ ಹೆಚ್ಚಿಗೆ ಜನರನ್ನು ಆಕರ್ಷಣೆ ಮಾಡ್ಬೋದು. ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಾಲರ್ಗಳಿಗೂ ಅವಕಾಶ ಆಗ್ತದೆ.